ನನಗೆ ಗೊತ್ತ್ರಿ ನಾನು ಇಲ್ಲಿ ಬಂದೇ ಬರ್ತೀನಿ ಅಂತ. ಎಸ್, ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ನೋ, ಇಟ್ಸ್ ವೆರಿ ಬ್ಯಾಡ್ ಮಾರ್ನಿಂಗ್. ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಾನೆ, ಮಧ್ಯಾಹ್ನ ಆಗ್ತಾ ಇದೆ ಅಂತ ಸೂಚನೆ ನೀಡ್ತಾ ಇದ್ದಾನೆ. ಈಗ ಒಳಗಡೆ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೆಯಲ್ಲ, ಯಾರು ನೀನು? ಸೀತಾಪತಿ. ನಾನು ಈ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕಮ್ ಅಕೌಂಟೆಂಟ್ ಕಮ್ ಪಬ್ಲಿಸಿಟಿ ಇನ್ಚಾರ್ಜ್ ಕಮ್ ಸ್ಪೆಷಲ್ ಟೈಪಿಸ್ಟ್ ಕಮ್. ಹೋಲ್ಡ್ ಆನ್. ಇಷ್ಟೊಂದು ಕಮ್ಮಗಳಿಗೆ ಇನ್ಚಾರ್ಜ್ ಆಗಿರೋ ನೀನು ಇಷ್ಟೊತ್ತಿಗೆ ಕಮ್ಮೋದು? ಏನ್ ಮಾಡೋದು ಸರ್, ಒಂದಾ ಎರಡಾ? ಓ, ಅದಕ್ಕೆ ಇದೆಲ್ಲ ಜಾಗ, ಇದು ಆಫೀಸು. ಅಯ್ಯಯ್ಯೋ, ಅದಲ್ಲ ಸರ್, ಫ್ಯಾಮಿಲೀಸ್ ಪ್ರಾಬ್ಲಮ್. ಫ್ಯಾಮಿಲೀಸು? ಎಷ್ಟಯ್ಯ ಫ್ಯಾಮಿಲಿ ನಿನ್ಗೆ? ಅಯ್ಯಯ್ಯೋ, ನನ್ಗಿನ್ನು ಮದುವೆನೇ ಆಗಿಲ್ಲ ಸರ್. ನಮ್ ಹೌಸ್ ಓನರ್ ಫ್ಯಾಮಿಲಿ ಪ್ರಾಬ್ಲಮ್ ಒಂದೇ. ಐ ಸಿ. ಏನಪ್ಪಾ ಇದು, ಒಳ್ಳೆ ಜೂನ್ ತರ ವಾಸನೆ ನೋಡ್ತಿದ್ದೇನಲ್ಲ. ತರಹ ಅಲ್ಲ, ಜೂಲ್ನಾಗಿಂತ ಒಂದ್ ಕೈ ಜಾಸ್ತಿ. ಏನಯ್ಯ, ಅಮಾಯಕರಾದಂತ ಸ್ಟಾಫ್ ಹತ್ರ ಬೆಡ್ ಕಟ್ಟಿ ಅವ್ರ ಸಂಬಳನೆಲ್ಲ ಲಪಟಾಯಿಸ್ತಾ ಇದ್ಯಾ? ಅಯ್ಯೋಯ್ಯೋ, ಮನೆ ಕಾಯಿ ಹೋಗ. ಇದೇನಯ್ಯ ಆಶ್ಚರ್ಯ, ನಾನು ಇಡೀ ಜಾತಕನೇ ಹೇಳ್ತಾ ಇದ್ದೇನಲ್ಲಪ್ಪ. ನಿಂದು ಮಾತ್ರ ಅಲ್ಲ, ನಿನ್ನ ತಾತನ ಜಾತಕನೂ ಜಾಲಾಡಿಸ್ಬಿಟ್ಟಿದ್ದೀನಿ. ನಿನಗ್ ತಾಕತ್ತಿದ್ರೆ ನನ್ನ ಹತ್ರ ಬೆಡ್ ಕಟ್ಟು. ನಾನು ನಿಮ್ ಹತ್ರ ಬೆಡ್ಸ್ ಕಟ್ಟದ? ದಯವಿಟ್ಟು ಕ್ಷಮಿಸಿ ಸರ್. ಯಾಕೆ, ಸೋತ್ ಹೋಗ್ತೀನಿ ಅಂತ ಭಯನ? ಅದಕ್ಕಲ್ಲ ಸರ್. ನೋ, ಇವತ್ ಏನೇ ಆದ್ರೂ ಬಿಡೋದಿಲ್ಲ. ಬೆಡ್ ಕಟ್ಟು. ನಂದು 500 ರೂಪಾಯಿ. ಆಯ್ತು ಸರ್, ನಿಮ್ ಹತ್ರ ಸೋತ್ರುನು ನನ್ ಒಂಥರ ಹೆಮ್ಮೆನೆ. ನಂದು 500 ರೂಪಾಯಿ. ಹೇಳು, ಏನ್ ಬೆಟ್ಟು? ನಿಮ್ಮ ಬಲತೊಡೆ ಹಿಂದೆ ಹಾಗೂ ಬೆನ್ ಮೇಲೆ ಕಾಸು ನಗಲ ಹುಟ್ಟು ಮಚ್ಚೆ ಇದೆ. ಎಷ್ಟು ಸುಲಭವಾಗಿ ಸೋತೋದೆ ಸೀತಾಪತಿ. ಐ ಪಿಟಿ ಯು. ನನ್ನ ಮೈ ಮೇಲೆ ಯಾವ ಮಚ್ಚೆನೂ ಇಲ್ಲ. ಅದ್ ಹೇಗೆ ಹೇಳ್ತೀರಾ ಸರ್? ಒಂದ್ಸಲ LIC ಅವರು ಐಡೆಂಟಿಟಿಗೆ ಅಂತ ನನ್ನ ಸರ್ವಾಂಗಾನು ಪರೀಕ್ಷೆ ಮಾಡಿಸಿದ್ರು. ಓಹೋ, ಅಂಗಾಂಗಗಳ ಪರೀಕ್ಷೆ ಮಾಡಿದ್ರಾ? ಹೌದಯ್ಯ. ಒಂದು ಚಿಕ್ಕ ಮಚ್ಚೆನೂ ಅವ್ರಿಗೆ ಸಿಕ್ಲಿಲ್ಲ. ಅಂಥದ್ರಲ್ಲಿ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಸೋತೆ ಬಿಡು. ಸರ್, ನಾನ್ ಸೋತೆ ಅಂತ ಪ್ರೂವ್ ಆಗ್ಬೇಕಾದ್ರೆ ನಿಮಗ್ ಮಚ್ಚೆನೇ ಇಲ್ಲ ಅಂತ ನನಗ್ ಗೊತ್ತಾಗ್ಬೇಕು. ಎಲ್ಲಿ ಒಂದ್ಸಲ ತೋರಿಸಿ. ಆಲ್ ರೈಟ್ ಐಸೆ. ವೆಲ್ಕಮ್ ವೆಲ್ಕಮ್, ಬನ್ನಿ. ನೋಡ್ಕೋ 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 ನೋಡ್ಕೋ. ಇದೆ ಸರ್. ಇಲ್ಲ. ಅರೆ, ಇಷ್ಟಾಗ್ಲ ಮಚ್ಚೆ ಇದೆ? ನೋ, ಇಲ್ಲ, ಸುಳ್ಳು ಹೇಳ್ತಾ ಇದ್ಯಾ. ನನಗೆ ಮಚ್ಚೆ ಇಲ್ಲ. ನೀವಿಲ್ಲ ಅಂದ್ರೆ ನಾನ್ ಹೇಗ್ ನಂಬ್ಲಿ? 500 ರೂಪಾಯಿ ಪಂದ್ಯ ಬೇರೆ ಕಟ್ಟಿದೀನಿ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಹೇಳಿ. ಇಡೀ ಸ್ಟಾಫ್ ಮುಂದೆ ನನಗೆ ಮಚ್ಚೆ ಇಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಅಯ್ಯಯ್ಯೋ, ಬೇಡಿ ಸರ್. ನೋಡು, ತಪ್ಸ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ಯಾ, ನಾನ್ ಬಿಡೋಲ್ಲ. ಬಾ, ಒಂದ್ ನಿಮಿಷ ನಡಿ ಹೋಗೋಣ. ಹೇಳಿದೆ. ಬಾ. ಮೈ ಡಿಯರ್ ಸ್ಟಾಫ್, ನೋಡಿ, ನೀವ್ ಯಾರು ತಲೆ ತೆಗೆಸ್ಕೋಬೇಕಾಗಿಲ್ಲ. ಎಲ್ರೂ ಧೈರ್ಯವಾಗಿ ತಲೆ ಎತ್ಕೊಂಡು ನೋಡಿ. ಬನ್ನಿ 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 ಬನ್ನಿ. ಕಮ್ ಕ್ಲೋಸರ್, ಕಮ್ ನಿಯರರ್. ನಾಚ್ಕೋಬೇಡಿ ಮಾ. ನೋಡಿ, ನನ್ನ ಬೆನ್ನ ಮೇಲೆ ಹಾಗೂ ಬಲತೊಡೆ ಹಿಂದೆ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ಬಿಟ್ಟು ಈ ಸೀತಾಪತಿ ಬೆಟ್ ಕಟ್ಟಿದ್ದಾನೆ. ಹೌದಾ ಸರ್? ಹಾ, ಇದೆಯೋ ಇಲ್ವಾ ನೋಡಿ? ಇಲ್ಲ ಸರ್. ನೀವ್ ನೋಡಿ? ಇಲ್ಲ ಸರ್. ಕೇಳಿದ್ಯಾ? ಈಗ್ಲಾದ್ರೂ ಬೆಟ್ಟಲ್ಲಿ ಸೋತಿ ಅಂತ ಒಪ್ಕೋ. ಇನ್ಮೇಲೆ ಈ ಸೀತಾಪತಿ ಯಾರ ಹತ್ರನೂ ಬೆಟ್ ಕಟ್ಟೋಲ್ಲ. ಯಾಕೆ ಅಂದ್ರೆ ನನ್ನ ಹತ್ರ ಸೋತಿದ್ದಾನೆ. ಇಲ್ಲ ಸರ್, ನಮ್ ಸೀತಾಪತಿನೇ ಗೆದ್ದಿದ್ದು. ಹಾಗೆ ಬರೀ ಚಡ್ಡಿ ಸಮೇತ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ನಮ್ಮ ಹತ್ರ 1000 ರೂಪಾಯಿ ಬೆಟ್ ಕಟ್ಟಿದ್ದ. ಅಬ್ಬಾ, 500 ರೂಪಾಯಿ ಗೆದ್ದಿದ್ದೀನಿ. ಏನು ಯೋಚನೆ ಮಾಡ್ಬೇಡಿ, ಮತ್ತೆ ಸಿಗೋಣ. ಬಾಯ್. ಇದೇನಪ್ಪ ಇದು? ಒಳ್ಳೆ ಚಿಕ್ಕ ಮಕ್ಕಳ ತರ ಪಲ್ಟಿ ಹೊಡಿತಾ ಇದೀರಲ್ಲ. ಏನಿಲ್ಲಮ್ಮ, ನೆನ್ನೆ ನಿಮ್ಮಮ್ಮ ದೇವಸ್ಥಾನದ ಸುತ್ತ ನನ್ ಕೈಲಾಗದ ಪ್ರದಕ್ಷಿಣೆ ಹಾಕಿಸ್ತೀನಿ ಹರಕೆ ಹೊತ್ಕೊಂಡಿದ್ಲಲ್ಲ, ಆ ಹರಕೆ ತೀರ್ಸಿ ತೀರ್ಸಿ ಅಭ್ಯಾಸ ಆಗೋಗಿದೆ ಅಷ್ಟೇ. ಅಮ್ಮ, ಇದೆಂತ ವಿಚಿತ್ರ ಹರಕೆನಮ್ಮ ನಿಂದು. ಅದಿರ್ಲಿ, ಕಾಲೇಜಿಂದ ಬರಕ್ಕೆ ಯಾಕಮ್ಮ ಇಷ್ಟೊತ್ತು? ಯಾಕೆ ಇಷ್ಟೊತ್ತು ಅಂದ್ರೆ ನಡ್ಕೊಂಡ್ ಬಂದೆ, ಅದಕ್ಕೆ. ನಡ್ಕೊಂಡ್ ಬಂದ್ಯಾ? ಸೈಕಲ್ ಇಲ್ಲಮ್ಮ? ಅದು
ಸೈಕಲ್ ನ ಲೈಬ್ರರಿ ಮುಂದೆ ನಿಲ್ಸಿದ್ನಾ ಯಾರೋ ಕದ್ಕೊಂಡು ಹೊಟ್ಟೋದ್ರು. ಸೈಕಲ್ ಕಳ್ದೋಯ್ತು ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ? ಅಯ್ಯೋ ಅಯ್ಯೋ ಅಯ್ಯೋ, ಬಂಗಾರದ ಲೇಪ ಹಚ್ತೆ ಹೋದ್ರು ಬಂಗಾರದಂತ ಸೈಕಲ್ ಕಳ್ಕೊಂಡ್ ನಿಂತಿದ್ಯಲ್ಲೇ. ಅಯ್ಯೋ ಅಯ್ಯೋ, ಯಾಕ್ರಿ ಹೀಗ್ ಹಾರಾಡ್ತೀರಾ? ಹಾರಾಡ್ದೆ ಏನೇ ಮಾಡ್ಲಿ, ನನ್ ಹೊಟ್ಟೆ ಸಂಕಟ ನಿನಗೆ ಯಾಕೆ ಗೊತ್ತಾಗ್ಬೇಕು? ಏನೂ ಆಗೋಲ್ಲ. ಕಳೆದು ಹೋಗಿರೋ ನಮ್ ಸೈಕಲ್ ಮತ್ತೆ ಸಿಗೋ ಹಾಗ್ ಮಾಡೋದು ಬಹಳ ಸುಲಭ ರೀ. ಯಾಕಮ್ಮ, ಒಂದೇ ಒಂದ್ ಹರಕೆ ಹೊತ್ಕೊಂಡ್ರೆ ಸಾಕು, ಥಟ್ಟಂತ ಸಿಕ್ಬಿಡುತ್ತೆ. ಸ್ವಾಮಿ ಅಮ್ಮ, ಏನಮ್ಮ ದ್ರಾಡಿ? ಸ್ವಾಮಿ, ಕಳೆದು ಹೋಗಿರೋ ನನ್ ಮಗಳ ಸೈಕಲ್ ಸಿಗೋ ಹಾಗ್ ಮಾಡಪ್ಪ. ಅದಕ್ಕೆ ನಮ್ ದೇವ್ರ ಮನೆ ಮುಂದೆ ಇಡೀ ರಾತ್ರಿ ನಿದ್ದೆ ಕೆಟ್ಟು ಗರುಡ ವಾಹನ ಪೋಸ್ ನಲ್ಲಿ ನಮ್ಮ ಯಜಮಾನ್ರ ಕೈನಲ್ಲಿ ತಪಸ್ ಮಾಡಿಸ್ತೀರಪ್ಪ. ಮಾಮಿ, ಡ್ಯಾಡಿ, ಇದೇನಿದು? ಬೆಳಗ್ ಕರೆದ್ ಇಷ್ಟೊತ್ತಾಯ್ತು, ಇನ್ನೂ ಗರ್ಡ್ ಪೋಸ್ ನಲ್ಲೇ ಇದ್ದೀರಾ? ಏನ್ ಮಾಡೋದಮ್ಮ, ನಿಮ್ಮಮ್ಮ ಹೊತ್ಕೊಂಡ್ ಹರಕೆನ್ ತೀರ್ಸೋದಕ್ಕೆ ರಾತ್ರಿ ಎಲ್ಲ ಈ ಗರ್ಡನ್ ಪೋಸಲ್ ಕೂತ್ಕೊಂಡು ದೇಹದಲ್ಲಿದ್ದ ನರ ಎಲ್ಲ ಅಲ್ಲಲ್ಲೇ ಹಿಡ್ಕೊಂಡ್ಬಿಟ್ಟಿದೆ. ನನ್ ಕಷ್ಟ ಆ ಗರುಡ್ ಪಕ್ಷಿಗೆ ಗೊತ್ತಾಗತ್ತೆ ಹೊರತು ಮನುಷ್ಯರ ನಿಮ್ಗೆ ಎಲ್ಲಿ ಗೊತ್ತಾಗತ್ತೆ? ಕಾಲ್ ಮೇಲೆ ಹರಿತಾ ಇದೆ, ಒಡ್ಸು ಒಡ್ಸು ಒಡ್ಸು. ಅಪ್ಪ, ಹರಿತಾರ ಚೇಳು! Cool down. ಅದು ಚೇಳಲ್ಲ, ಇರುವೆ. ದೇಹದಲ್ಲಿ ನಿನ್ನರ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ದಲ್ಲ, ಸಡ್ಲಾಗ್ಲಿ ಅಂತ ಹಾಗೆ ಹೇಳ್ದೆ. ಎಂಥ ಒಳ್ಳೆ ಐಡಿಯಾ ಮಾಡಿದೆ, ನನ್ನ ಮೈಯೆಲ್ಲ ಸರಿ ಹೋಗಿದೆ ನೋಡು. ನನ್ ಕಂದ. ಅಮ್ಮ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಭಾನುವಾರನಾದ್ರೂ ಮನೇಲಿ ಇರ್ಬಾರ್ದ ಲಕ್ಷ್ಮಿ? ಅದು ನನ್ ಫ್ರೆಂಡ್ ರಾಣಿ ಮನೆಗೆ ಕಂಬೈನ್ ಸ್ಟಡಿಗೆ ಬರ್ತೀನಿ ಅಂತ ಹೇಳಿದ್ದೆ. ಬರ್ತೀನಮ್ಮ. ನನ್ ಕರ್ಮ, ರಜಾದಿಂದಲ್ಲಾದ್ರೂ ಮನೇಲಿದ್ದು ನನ್ಗೇನೋ ಸ್ವಲ್ಪ ಸಹಾಯ ಮಾಡ್ತಾಳೆ ಅಂದ್ರೆ ಈ ಹುಡುಗಿ ನಾನ್ ಹೇಳಿದ ಮಾತೇ ಕೇಳಲ್ವಲ್ಲ. ಏನ್ ಮಾಡೋದು ಇವಾಗ? ಅದೇನ್ ಮಹಾ ಬಿಡಿಯಮ್ಮ ಅವ್ರೆ, ಇನ್ನೊಂದು ಅರ್ಕೆ ಹೊತ್ಕೊಂಡ್ರೆ ಆಯ್ತು. ಏನಂದ್ರೆ ನಿಮ್ಮನ್ನೇ? ಅಯ್ಯೋ, ನನ್ ಬುದ್ಧಿಗೆ ಮರ್ತೇ ಹೋಯ್ತು. ಏನ್ ಕರ್ದಿದ್ದು? ಕಾಫಿ ತಗೊಳ್ಳಿ. ಓಹ್, ರಾಣಿ ಅವಳ ಫ್ರೆಂಡ್ ಯಾರೋ ಬರ್ತಾಳೆ ಅಂತ ಹೇಳಿದ್ಲು, ಬಂದ್ಲಾ? ಇನ್ನೂ ಇಲ್ಲ. ರಾಣಿ ಫ್ರೆಂಡ್ ಬಂದ್ಲೇನೋ ನೋಡಿ. ಅಮ್ಮ ಅವ್ರೆ, ನಂಗೊಂದು ಅನುಮಾನ. ಏನದು? ನಾನು ಈ ಊರಿಗೆ ಬಂದಾಗಿಂದ ನೋಡ್ತಾ ಇವ್ನಿ, ಯಜಮಾನ್ರು ನಾಯಿ ತರನೇ ನಡ್ಕೊಂತಾರೆ, ವಾಸನೆಲೆ ಎಲ್ಲ ತಪ್ಪು ಕಂಡಿಡಿತಾರೆ. ಅದೇಂಗೆ? ಅದೊಂದ್ ದೊಡ್ಡ ಕತೆ. ಒಂದ್ಸಾರಿ ಆಕ್ಸಿಡೆಂಟ್ ಆಗಿ ಅವ್ರ ಮೂಗು ಪೂರ್ತಿ ಜಜ್ಜೋಯ್ತು. ಆಪರೇಷನ್ ಮಾಡಿ ಮೂಗ್ ತೆಗಿಬೇಕಾಯ್ತು. ಕಿಡ್ನಿನೋ ಕಣ್ಣು ಆದ್ರೆ ಯಾರಾದ್ರೂ ಡೊನೇಟ್ ಮಾಡ್ತಾರೆ, ಮೂಗ್ ಯಾರಾದ್ರೂ ಡೊನೇಟ್ ಮಾಡ್ತಾರಾ? ಅದಕ್ಕೆ ನಾಯಿ ಮೂಗ್ ತೆಗೆದು ಜೋಡಿಸಿದ್ದಾರೆ. ಆಗ್ನಿಂದ್ಲು ಹೀಗೇನೆ. ಹಲೋ ರಾಣಿ. ಹಾಯ್. ಇಷ್ಟೊತ್ತಿನ ಕಾಯ್ತಾ ಇದೀನಿ ಗೊತ್ತಾ? ಡ್ಯಾಡಿ, ಡ್ಯಾಡಿ. ಇವ್ ನಮ್ ತಂದೆ ಭೀಮಯ್ಯ ಅಂತ. ನಾನು ಹೇಳ್ತಾ ಇದ್ದೀನೋ ಡ್ಯಾಡಿ, ಲಕ್ಷ್ಮಿ ಅಂತ ಇವಳೇ. ನಮಸ್ಕಾರ ಅಂಕಲ್. ನಮಸ್ಕಾರ. ನಮಸ್ಕಾರ. ಕೂತ್ಕೊಮ್ಮ. ಕೂತ್ಕೋ, ಕಾಫಿ ತರ್ತೀನಿ. ಓಕೆ. ಏನಮ್ಮ ಲಕ್ಷ್ಮಿ, ನೀನು ಮಹಾ ಮೇಧಾವಿ ಅಂತೆ, ಪ್ರಶ್ನೆಗಳು ಕೇಳಿ ಎಲ್ಲರನ್ನು ಸೋಲ್ಸ್ಬಿಡ್ತೀಯಂತೆ. ಹಾಗೇನಿಲ್ಲ ಅಂಕಲ್. ನೋ 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 ನೋ, ನಾನ್ ನಂಬಲ್ಲ. ನೀನ್ ಪ್ರಶ್ನೆ ಕೇಳಬೇಕು, ನಾನು ಉತ್ತರ ಹೇಳ್ಬೇಕು. ಓಕೆ? ಸರಿ ಅಂಕಲ್, ನಿಮ್ ಇಷ್ಟ. ನಾವು ಕೇಳ್ದೆ ಹೋದ್ರು ಆಟೋಗ್ರಾಫ್ ಹಾಕೋರು ಯಾರು? ಇದು ಒಂದ್ ದೊಡ್ಡ ಪ್ರಶ್ನೆನೇನಮ್ಮ. ಆಟೋಗ್ರಾಫ್ ಹಾಕೋದು ಸಿನಿಮಾ ಸ್ಟಾರ್ಸು, ಕ್ರಿಕೆಟ್ ಪ್ಲೇಯರ್ಸು. ಅಂಕಲ್, ಅವ್ರನ್ನೆಲ್ಲ ಕೇಳಿದ್ರೆ ಮಾತ್ರ ಆಟೋಗ್ರಾಫ್ ಹಾಕ್ತಾರೆ, ಕೇಳ್ದೇನೆ ಆಟೋಗ್ರಾಫ್ ಹಾಕೋರು ಯಾರು? ಕೇಳ್ದೇನೆ ಆಟೋಗ್ರಾಫ್ ಹಾಕೋದು ನನಗ್ ಗೊತ್ತಿಲ್ಲಮ್ಮ, ನೀನೇ ಹೇಳ್ಬಿಡು. ಗವರ್ನರ್. ಗವರ್ನರ? ಹೌದು ಅಂಕಲ್, ಪ್ರತಿ ನೋಟ್ ಮೇಲೂ ಅವ್ರ ಆಟೋಗ್ರಾಫ್ ಇದ್ದೇ ಇರುತ್ತಲ್ವಾ? ವೆರಿ ಗುಡ್, ವೆರಿ ಗುಡ್. ಲಕ್ಷ್ಮಿ, ಇವ್ರು ನಮ್ ತಾಯಿ. ನಮಸ್ಕಾರ ಆಂಟಿ. ನಮಸ್ಕಾರ. ತಗೋ, ಇನ್ನೊಂದ್ ಪ್ರಶ್ನೆ ಕೇಳು. ಅಂಕಲ್, ತನಗೋಸ್ಕರ ಅಲ್ದೆ ಹೋದ್ರು ಇತರರಿಗೋಸ್ಕರ ಸ್ನಾನ ಮಾಡೋರು ಯಾರು? ನನಗೆ ಟೆನ್ಷನ್ ಬೇಡಮ್ಮ, ನೀನೇ ಹೇಳ್ಬಿಡು. ಸಿನಿಮಾ ನಟಿ. ಸಿನಿಮಾ ನಟಿ? ಹೌದು ಅಂಕಲ್,
ಅವಳಿಗೋಸ್ಕರ ಅಲ್ದೆ ಹೋದ್ರು ಜನಕ್ಕೋಸ್ಕರನಾದ್ರೂ ಅವಳು ಸಿನಿಮಾದಲ್ಲಿ ಸ್ನಾನ ಮಾಡ್ಬೇಕಲ್ವಾ? ವಂಡರ್ಫುಲ್ ವಂಡರ್ಫುಲ್. ಡ್ಯಾಡಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಆ ದುಶ್ಯಾಸನನಿಗೆ ಈ ಲಕ್ಷ್ಮೀನೇ ಸರಿಯಾದ ಸ್ಪರ್ಧಿ. ಯಾರಂಕಲ್ ಆ ದುಶಾಸನ? ಹೇಳ್ತೀನಮ್ಮ, ಹೇಳ್ತೀನಿ. ನಮ್ಮ ಆಫೀಸ್ನಲ್ಲಿ ಅಂಕಲ್, ದ್ರೌಪದಿ ವಸ್ತ್ರಾಭರಣ ನಾಟಕ ನೋಡ್ದಾಗಿತ್ತು. ನಗೋ ಮಾತಲ್ಲಮ್ಮ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವನು ಬುದ್ಧಿ ಕಲಿಸ್ಲೇಬೇಕು. ಅಂಕಲ್, ನೀವೇನು ಯೋಚನೆ ಮಾಡ್ಬೇಡಿ. ಅವನ್ ನಿಮ್ ತಂಟೆಗೆ ಬರ್ದೇ ಹೋಗ್ ಮಾಡ್ತೀನಿ. ನಾಳೆ ನಿಮ್ ಆಫೀಸ್ಗೆ ಕರೆಕ್ಟ್ ಆಗಿ 10 ಗಂಟೆಗೆ ಬರ್ತೀನಿ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ನಿಮ್ ಬಟ್ಟೆ ಬಿಚ್ಚಿದ ಆ ದುಶಾಸನ ಯಾರು? ಓಹೋ, ಆ ಪಾಂಚಾಲಿ ನೀನೇನಾ? ಓಯ್ ಮಿಸ್ಟರ್, ಇದುವರೆಗೂ ನನ್ನ ಹತ್ರ ಪಂದೆ ಕಟ್ದವ್ರು ಯಾರು ಗಂಟ್ ಕಟ್ಕೊಂಡು ಹೋಗಿಲ್ಲ. ಇರಬಹುದು, ಆದ್ರೆ ನನ್ನ ಹತ್ರ ಬಾಜಿ ಕಟ್ಟೋರು ಯಾರೇ ಆಗಿದ್ರು ಬರಿಗೈಯಲ್ಲೇ ವಾಪಸ್ ಹೋಗೋದಮ್ಮ. ನೋಡೋಣವಾ? ನೋಡೋಣ. ನಾನ್ 3 ಪ್ರಶ್ನೆ ಕೇಳ್ತೀನಿ. ಅದ್ರಲ್ಲಿ ಯಾವ್ದಾರ ಒಂದು ಉತ್ತರ ಹೇಳಿದ್ರು ನೀವೇ ಗೆದ್ದ ಹಾಗೆ. ಓಕೆನಾ? ಓಕೆ. ನಮ್ ಸೀತಾಪತಿ ಪರವಾಗಿ 500 ರೂಪಾಯಿ ಬೆಟ್ಟು. ಹೌದೌದು. ಲಕ್ಷ್ಮಿ ಪರವಾಗಿ ನಂದು 500 ರೂಪಾಯಿ ಬೆಟ್ಟು. ನೀನ್ ಶುರು ಮಾಡಮ್ಮ. ಮುತ್ತಿಗೂ ಮುದ್ದೆಗೂ ಇರೋ ತಾರತಮ್ಯ ಏನು? ಎಲ್ಲಿಂದ ಎತ್ತಾಕೊಂಡ್ ಬಂದ್ರಿ ಸರ್ ಈ ಸೆಕ್ಸ್ ಬಾಂಬ್ನ? ಉತ್ತರ ಹೇಳದ ಮೇಲೆ ತಾನೇ ಗೊತ್ತಾಗುತ್ತೆ ಸೆಕ್ಸ್ ಹೌದೋ ಅಲ್ವೋ ಅಂತ. ಹೇಳು. ಮಂಡನ ಮಿಶ್ರರ ಹೆಂಡತಿ ಭಾರತಿ ಪ್ರಶ್ನೆಗೆ ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿದ್ರಂತೆ. ನನಗೆ ಯಾಕ ಕಷ್ಟ, ನೀವೇ ಹೇಳಿ. ಬಾಯಿಂದ ಕೊಡೋದು ಮುತ್ತು, ಬಾಯಿ ಒಳಗ್ ನುಂಗೋದು ಮುದ್ದೆ. ಓಹೋ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕೇಳಮ್ಮ ನಿನ್ 2ನೇ ಪ್ರಶ್ನೆ. ಹೆಣ್ಣಿನಲ್ಲಿ ಪ್ರಪಂಚನೇ ನೋಡುವಂಥದ್ದು, ಆದ್ರೆ ಗಂಡ ಮಾತ್ರ ನೋಡ್ದೇನೇ ಇರುವಂತದ್ದು ಏನು? ಇದಕ್ಕೂ ನೀವೇ ಉತ್ತರ ಹೇಳಿ. ಸರಿ, ನನ್ ಪ್ರಶ್ನೆಗೆ ಉತ್ತರ ವೈದವ್ಯ. ಗಂಡ ಸತ್ತ ಮೇಲೆ ತಾನೇ ಹೆಂಡತಿ ವಿಧವೆ ಆಗೋದು. ಅದರಿಂದ ಪ್ರಪಂಚ ಎಲ್ಲ ನೋಡುತ್ತೆ, ಆದ್ರೆ ಗಂಡ ಮಾತ್ರ ನೋಡಕ್ಕಾಗಲ್ಲ. ಸೂಪರ್. ನೆಕ್ಸ್ಟ್ ನೆಕ್ಸ್ಟ್. ಗಂಡನಿಗೆ ಮೊದಲು ಉಪಯೋಗಕ್ಕೆ ಬರೋಂಥದ್ದು, ಆಮೇಲೆ ಹೆಂಡತಿಗೆ ಉಪಯೋಗಕ್ಕೆ ಬರೋಂಥದ್ದು ಏನು? ಇದು ಒಂದ್ ಪ್ರಶ್ನೆನಾ ರೀ? ಮೊದಲು ಪ್ರಶ್ನೆಗೆ ಉತ್ತರ ಕೊಡಿ. ಅಷ್ಟೇ ತಾನೆ. ಬಟ್ಟೆ ಮೊದಲು ಗಂಡ ಉಪಯೋಗಿಸ್ತಾನೆ, ಆಮೇಲೆ ಹೆಂಡತಿ ಅದನ್ನ ಉಪಯೋಗಿಸಿ ಪಾತ್ರೆ ತಗೋತಾಳೆ. ಏನ್ರಪ್ಪ? ಬಟ್ಟೆನ ಹೆಂಡತಿ ಕೂಡ ಮೊದಲು ಉಪಯೋಗಿಸ್ಬೋದಲ್ಲ. ಆದ್ರೆ ನಾನ್ ಕೇಳಿದ್ದು ಗಂಡನಿಗೆ ಮಾತ್ರ ಮೊದಲು ಉಪಯೋಗ ಆಗೋಂಥದ್ದು. ಸೀತಾಪತಿ ಕೈಯಲ್ಲಿ ಆಗೋಲ್ಲಮ್ಮ, ನೀನೇ ಹೇಳ್ಬಿಡು. ಬ್ಲೇಡು. ಗಂಡ ಶೇವಿಂಗ್ ಮಾಡಿ ಉಪಯೋಗಿಸಿರೋ ಬ್ಲೇಡ್ನ ಹೆಂಡತಿ ಹಾಲಿನ ಕವರ್ನ ಕಟ್ ಮಾಡೋದಕ್ಕೆ, ಮಕ್ಕಳ ಪೆನ್ಸಿಲ್ ನ ಚೂಪ್ ಮಾಡೋದಕ್ಕೆ ಉಪಯೋಗಿಸ್ತಾಳೆ. ಶಭಾಷ್ ಲಕ್ಷ್ಮಿ, ಶಭಾಷ್. ಸೀತಾಪತಿ ಆಯ್ತಲ್ವ ನಿನ್ ನಂಬದಿಕ್ಕೆ ಅಧೋಗತಿ. ಅದು ನಿಮ್ ದುರಾದೃಷ್ಟ. ರೀ ಮಿಸ್ಟರ್, ಇನ್ಯಾವತ್ತೂ ನಮ್ಮ ಅಂಕಲ್ ತಂಟೆಗೆ ಬರಬೇಡಿ. ಅಂಡರ್ಸ್ಟ್ಯಾಂಡ್? ಸೀತಾಪತಿ, ಹೇಗಿದೆ ಏಟಿಗೆ ಎದುರೇಟು? ಹೋಗಿ ಸರ್, ಈ ಒಗಟು ಒಬ್ಬಟ್ಟೆಲ್ಲ ಹೆಂಗಸರಿಗೆ ಸಂಬಂಧಪಟ್ಟಿದ್ದು. ಪ್ರಾಕ್ಟಿಕಲ್ ಬೆಟ್ಟಿಂಗ್ಸ್ ನಲ್ಲಿ ಆ ಬ್ರಹ್ಮ ಬಂದ್ರು ನನ್ನನ್ ಗೆಲ್ಲಕ್ಕಾಗಲ್ಲ. ಹೌದಾ? ಹೌದು. ಅದು ಒಂದ್ ಕೈ ನೋಡೇ ಬಿಡೋಣ. ಏನ್ ಬೆಟ್ಟು? ನೀವು ಕರ್ಕೊಂಡ್ ಬಂದ್ರಲ್ಲ ಲಕ್ಷ್ಮಿ, ಅವಳಾಗ ಅವಳೇ ಬಂದು ನನ್ ಜೊತೆ ಡುಯೆಟ್ ಆಡೋ ಹಾಗೆ ಮಾಡಿ. ಅವಳು ಬೆಂಕಿ, ನಾನು ನೀರು. ಸರಿ, ನಂದು 1000 ರೂಪಾಯಿ ಬೆಟ್ಟು. ಡನ್.